ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಸ್ಟ್ರೈಟ್ ಫಾರ್ವರ್ಡ್ ಆಗಿರುತ್ತೆ, ಯಾಕೆಂದರೆ 13ನೇ ತಾರೀಕು ನಿಮಗೆ ಎಕ್ಸಾಮ್ ಇದೆ. ಇವತ್ತು 11. ಅರ್ಥವೇನು ಅಂದರೆ 11, 12 2 ದಿನಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಇರುವಂತಹ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳು ಪೊಲಿಟಿಕಲ್ ಸೈನ್ಸು ಇದೇ ವಾರ 13ನೇ ತಾರೀಕು ಬರೀಲಿಕ್ಕೆ ಹೋಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ ಟೆನ್ಷನ್ ತೊಗೋಬೇಡಿ. ಮೊದಲು ನನಗೆಲ್ಲ ಬರುತ್ತೆ ಅಂದ್ಕೊಂಡ್ರೆ ನಿಜವಾಗಿಯೂ ಈ ವಿಡಿಯೋ ಆದ ತಕ್ಷಣ ತಾಗಳು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಇರ್ತೀರಾ. ಇವತ್ತೇ ಎಲ್ಲ ಸಿಲೆಬಸ್ ಮುಗಿಸ್ತೀರಾ. ಎನಿಹೌ ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್. ಹಾಗಿದ್ದರೆ ಇನ್ನೂ ಏನು ಓದಿಲ್ಲ, ನಾನು ಏನು ಮಾಡಬೇಕು ಅಂತ ಮೊದಲು ತಾಗಳು ನನಗೆ ಕೇಳಿದಾದರೆ ಮೊದಲು ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ. ಪ್ಲೀಸ್ ಫೋಕಸ್ ಆನ್ ಬ್ಲೂ ಪ್ರಿಂಟ್ ಅಂತ ಮೊದಲು ಕೂತ್ಕೊಂಡು ಬ್ಲೂ ಪ್ರಿಂಟಿನ ಜೊತೆ ಮಾತಾಡಿ. ಬ್ಲೂ ಪ್ರಿಂಟ್ ಹೇಳಪ್ಪ ನನಗೆ ವೇಟೇಜ್ ಆಫ್ ದಿ ಚಾಪ್ಟರ್ ಏನೇನಿದೆ ಅಂತ. ಯಾಕಂದರೆ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 25-26 ಒಂದೇ ಒಂದು ಬ್ಲೂ ಪ್ರಿಂಟ್ ಫಿಕ್ಸ್ ಆಗಿದೆ, ಯಾವ ಪಾಠ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ. ಟೋಟಲಿ ನಿಮಗೆ ಇರುವಂಥದ್ದು ಎಷ್ಟು ಚಾಪ್ಟರ್ಸ್ ಇದೆ? 9 ಚಾಪ್ಟರ್ಸ್ ಇದೆ ಸರ್. ಈ 9 ಪಾಠಗಳನ್ನು ಸರ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಹೇಳಿಬಿಡಿ ಅಂತ ನೀವು ನನಗೆ ಕೇಳಿದಾದರೆ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದರೆ ಎಲ್ಲ ಪಾಠಗಳಿಗೂ 10+ ಇದೆ. ಏನು ವೇಟೇಜ್ 10+ ಅಂದರೆ ಪ್ರತಿಯೊಂದು ಪಾಠಕ್ಕೂ 10 ಅಂಕದ ಮೇಲೆ ಇದೆ. ಹಾಗಾಗಿ ನೀವೇ ನಿಮಗೆ ಯಾವ ಪಾಠಗಳು ಇಷ್ಟ ಅಂತ ಒಂದು 5 ಪಾಠಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ 60+ ಫಿಕ್ಸು. ಇವತ್ತೇ ಹೇಳಿದ್ದೀನಿ ನೋಡಿ ಓನ್ಲಿ ರೀಡಿಂಗ್ ಎಷ್ಟು ಚಾಪ್ಟರ್ಸು? 5 ಚಾಪ್ಟರ್ಸನ್ನು ಓದಿದರೂ ಕೂಡ, ಬರೀ 5 ಪಾಠಗಳನ್ನು ಓದಿದರೂ ಕೂಡ ನಿಮ್ಮ ಸೆಲೆಕ್ಷನ್ನು, ಯುವರ್ ಸೆಲೆಕ್ಷನ್. ಯಾಕೆ ಗೊತ್ತಾ, ಎಲ್ಲ ಪಾಠಗಳು 10+ ಇದ್ದಾವೆ. 10+ಅಲ್ಲಿ ಆದರೆ ತಗೊಳ್ಳು ಸೆಲೆಕ್ಷನ್ ಮಾಡುವ ಸಮಯದಲ್ಲಿ ಆ ಪಾಠದಿಂದ 10 ಮಾರ್ಕ್ ಕ್ವಶನ್ ಇದೆಯಾ ಅಂತ ನೋಡಿಕೊಂಡು ಸೆಲೆಕ್ಷನ್ ಮಾಡ್ಕೊಳ್ಳಿ. ಎಲ್ಲವೂ 10 ಮಾರ್ಕ್ಸ್ ಇರುವಂಥ ಪಾಠಗಳನ್ನು ಸೆಲೆಕ್ಷನ್ ಮಾಡ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ ಅಂತ ಹೇಳ್ತೀವಿ. ಯಾಕೆಂದರೆ ಬ್ಲೂ ಪ್ರಿಂಟು ನಮ್ಮ ಏನು ಹೇಳುತ್ತೆ ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನು ಯು ಶುಡ್ ಅಟೆಂಡ್ ಓನ್ಲಿ 2 ಕ್ವಶನ್ಸ್ ಫ್ರಮ್ ಯಾವುದು ಪಾರ್ಟ್ ಡಿಯಿಂದ ಕೇವಲ 2 ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ಹಾಗಿದ್ರೆ ಅರ್ಥವೇನು ಅಂತ ಹೇಳಿದರೆ ತಾವುಗಳು ಇಲ್ಲಿ ಸೆಲೆಕ್ಟ್ ಮಾಡ್ತಿರಲ್ವ 5 ಚಾಪ್ಟರ್ಸ್, ಎನಿ 5 ಚಾಪ್ಟರ್ಸ್. ಯಾರಿಗೆ ನೋಡಿ ನಾನು ಫೇಲ್ ಆಗ್ತಾ ಇದ್ದೀನಿ ಸರ್, ಎಲ್ಲಿ ಫೇಲ್ ಆಗಿಬಿಡ್ತೀನೋ ಅಂತ ಹೆದರಿಕೆ, ನನಗೇನು ಗೊತ್ತಾಗ್ತಾ ಇಲ್ಲ. ನೋಡ್ರೋ 100% ಪ್ರತಿಯೊಬ್ಬರು ಕೂಡ ಪಾಸ್ ಆಗ್ತೀರಾ. ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಮೇನ್ ಕ್ವಶನ್ ಪಾರ್ಟ್ ಎ ನಿಮಗಿರುವಂಥದ್ದು 20 ಮಾರ್ಕ್ಸಿಗೆ. 20 ಮಾರ್ಕ್ಸಿಗೆ ಕಡಿಮೆ ಅಂದರೂ 18 ಮಾರ್ಕ್ಸ್ ನೀವು ತೆಗಿತೀರಾ. ಅದು ನನಗೆ ಗೊತ್ತಿದೆ. ಓದೋದೇ ಬೇಡ, ವರ್ಷ ಇಡೀ ಕೂತ್ಕೊಂಡಿದ್ದೀರಾ, ಟೆಕ್ಸ್ಟ್ ಬುಕ್ ಓದ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಪಾಠದ ಬಗ್ಗೆ ಬರೀ ಕಾನ್ಸೆಪ್ಟ್ ಇದ್ದರೂ ಸಾಕು. ಪೊಲಿಟಿಕಲ್ ಸೈನ್ಸಲ್ಲಿ 100% ನಾನೇ ನಿಮಗೆ ಹೇಳ್ತೀನಿ 18 ಮಾರ್ಕ್ಸ್ ಕಡಿಮೆ. ಅದು 18 ಮಾರ್ಕ್ಸ್ 20ಕ್ಕೆ. ಇದರಲ್ಲಿ ಏನಿರುತ್ತೆ ಅಂತ ಹೇಳಿದರೆ ಮೊದಲು 5 MCQs ಇರುತ್ತೆ, 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ, 5 ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ, 5 1 ಅಂಕದ ಪ್ರಶ್ನೆಗಳು ಇರ್ತವೆ. ಅಲ್ಲಿಗೆ ಟೋಟಲ್ 20 ಮಾರ್ಕ್ಸ್ ಆಯಿತು. 100% ನಾನೇ ನಿಮಗೆ ಹೇಳ್ತಾ ಇದ್ದೀನಿ ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಮಾಡಲ್ ಕ್ವಶನ್ ಪೇಪರ್ನಿಂದ ಬರುತ್ತೆ. 20ರಲ್ಲಿ ಕಡಿಮೆ ಅಂದರೂ ಕೂಡ ಒಂದು 12 ಪ್ರಶ್ನೆಗಳು ನಿಮ್ಮ ಮಾಡಲ್ ಪ್ರಶ್ನೆ ಪತ್ರಿಕೆಗಳು 1, 2, 3 ಇದೆ ಅಲ್ವಾ, ಅಲ್ಲಿಂದನೇ ಬರುತ್ತೆ. ಲಾಸ್ಟ್ ಎಕನಾಮಿಕ್ಸ್ ಎಕ್ಸಾಮ್ ನಡೀತಲ್ವಾ, ಎಷ್ಟು ನಾನು ಬಡ್ಕೊಂಡೆ ತಮ್ಮ ಇದನ್ನು ರೆಡಿ ಆಗಿರೋ ಅಂತ. ಮೋರ್ ದ್ಯಾನ್ 60 ಮಾರ್ಕ್ಸು ನಿಮ್ಮ 80ಕ್ಕೆ 60+ ಅಂಕಗಳು ನಿಮ್ಮ ಮಾಡಲ್ ಕ್ವಶನ್ ಪೇಪರಿಂದನೇ ಬಂದಿತ್ತು. ಎನಿಹೌ ಹಾಗೆ ಬ್ಲೈಂಡಾಗಿ ನಂಬ್ಕೊಂಡು ಹೋಗಿ ಲಾಸ್ಟಿಗೆ ಪೊಲಿಟಿಕಲ್ ಸೈನ್ಸಿಗೆ ಬರಲಿಲ್ಲ ಅಂದರೆ ಹೆಂಗೆ ಮಾಡೋದು ಅಂತ. ಹಾಗಾಗಿಯೇ ನಾನು ಈ ಪ್ಲಾನನ್ನು ಹೇಳಿಕೊಡ್ತಾ ಇರುವಂಥದ್ದು. ಬ್ಯಾಕಪ್ ಇರಲೇಬೇಕು ಯಾವತ್ತೂ ಕೂಡ. ಯಾವುದಾದ್ರೂ 5 ಪಾಠಗಳನ್ನು ರೆಡಿಯಾಗಿ ಮಕ್ಕಳೇ, ಪರ್ಫೆಕ್ಟಾಗಿ ಭಾಳ ವೀಕ್ ಇರುವಂಥ ವಿದ್ಯಾರ್ಥಿಗಳು ಆಯಿತಾ. ಈಗ ಮಾಡಿ ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು ಎಷ್ಟು ಬರೀಬೇಕು ಎಕ್ಸಾಮಲ್ಲಿ? ಕೇವಲ 5 ಬರೀಬೇಕು. 5 ಬರೀಬೇಕು ಸರ್. ಕರೆಕ್ಟಾಗಿ ಬರೀ 3 ಬರೆದಿದ್ದೀನಿ ಅನ್ಕೊಳ್ಳಿ. 3 ಬರೆದ್ರೆ ಎಷ್ಟಾಯಿತು? 6 ಮಾರ್ಕ್ಸ್ ಆಯಿತು ಅಲ್ಲ. ನಿಮ್ಗೆ ಹೇಳ್ತಾ ಇರೋದು ನಮ್ಮ ಕೈಯಲ್ಲಿ ಆಗಲ್ಲ ಅಂದವರಿಗೆ. ಸರ್ 5 ಅಂಕದ ಪ್ರಶ್ನೆಗಳು ಬರ್ತವೆ, 6 ಬರೀಬೇಕು. ಅಲ್ಲೂ ಕೇವಲ 3 ಬರೆದಿದ್ದೀರಾ ಅಂದ್ಕೊಳ್ಳಿ, ಅಲ್ಲೊಂದು 15 ಮಾರ್ಕ್ಸ್ ಇಟ್ಕೊಳ್ಳೋಣ. ಹೌದಲ್ವಾ? 10ಕ್ಕೆ 10 ಇದನ್ನೇ ತಾವುಗಳು ನಾನು ಹೇಳುತ್ತಿರುವಂಥದ್ದು. ಇದನ್ನು ಟಾರ್ಗೆಟ್ ಮಾಡಬೇಕು. ಟಾರ್ಗೆಟ್ ಪಾರ್ಟ್ ಡಿ ಅಂತ. ಪಾರ್ಟ್ ಡಿಯನ್ನು ಯಾರೆಲ್ಲ ವೀಕ್ ವಿದ್ಯಾರ್ಥಿಗಳು ಮೊದಲು ತಾವುಗಳು ಮಾಡಬೇಕಾಗಿರುವಂಥ ಕೆಲಸ ಪಾರ್ಟ್ ಡಿ ಆಗಿರುತ್ತೆ. ಟಾರ್ಗೆಟ್ ಪಾರ್ಟ್ ಡಿಯನ್ನು ಮಾಡಿ. ಇದು ನಿಮಗೆ 20 ಅಂಕಗಳನ್ನು ತಂದು ಕೊಡುತ್ತೆ. ಇದನ್ನು ತಾವುಗಳು ಟೋಟಲ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ 20, 30, 38 ಹೌದಲ್ವಾ? 38, 44, 49 ಅಂದರೆ ಸರಾಸರಿ ಒಂದು 50 ಅಂಕಗಳು ಆಗುತ್ತೆ. 50 ಮಾರ್ಕ್ಸ್ ಆಗತ್ತೆ ರೀ. ಯಾವಾಗ ನೋಡಿ, ಅದು ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ. ಅದನ್ನು ಬಿಟ್ಟು ಪೂರ್ತಿ ಓದ್ಬಿಟ್ಟು ಫೇಲ್ ಆದರೆ ಉಪಯೋಗವೇನು ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು. ಪೂರ್ತಿ ಅಮ್ಮ ಮಾಡಿದ್ದೆಲ್ಲ ತಿಂದು ಲಾಸ್ಟಿಗೆ ವಾಮಿಟ್ ಮಾಡಿದರೆ ಏನು ಸಿಗುತ್ತೆ ಅಂತ. ನಮಗೆ ಎಷ್ಟು ಬೇಕು ಅಷ್ಟೇ ತೃಪ್ತಿಯಾಗಿ ತಿಂದು ಖುಷಿಯಾಗಿ ಮನೆ ತುಂಬ ಓಡಾಡ್ಬೋದಲ್ವ. ಹಾಗೆ ಎಕ್ಸಾಮಲ್ಲಿ ಸಂತೋಷವಾಗಿ ಹೋಗಬೇಕು ಅಂದರೆ ಸ್ವಲ್ಪ ನಮಗೇನು ಬೇಕು ಸ್ಟ್ರಾಟಜಿ ಪ್ಲ್ಯಾನನ್ನು ಮಾಡ್ಕೊಂಡೋಗಿ
ಫಸ್ಟ್ ಫೋಕಸ್ ಆನ್ ಬ್ಲೂ ಪ್ರಿಂಟ್, ಸೆಕೆಂಡ್ ವಿ ಶುಡ್ ಫೋಕಸ್ ಆನ್ ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಬಿಡಿಸಿಕೊಟ್ಟಿದ್ದೇನೆ. ಬ್ಲೂ ಪ್ರಿಂಟನ್ನು ಕರೆಕ್ಟಾಗಿ ನೀವು ಕೂತ್ಕೊಂಡು ಯಾವ ಪಾಠ ಎಷ್ಟು ಅಂಕಕ್ಕೆ ಅಂತ ನೋಡ್ಕೊಳ್ಳಿ. ನಾವು ವೇಟೇಜ್ ಆಫ್ ದಿ ಚಾಪ್ಟರ್ ಅಂತ ಹೇಳಿದರೆ ಯಾವ ಪಾಠ ಎಷ್ಟು ಮಾರ್ಕ್ಸಿಗೆ ಅಂತ ನೀವು ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಲ್ವ 5 ಪಾಠಗಳು, ಅದು ಎಷ್ಟೆಷ್ಟು ಮಾರ್ಕ್ಸ್ ಇದೆ ಅಂತ ಫಸ್ಟು ಆ 5 ಪಾಠಗಳನ್ನು ಒಂದು ಪೇಪರಲ್ಲಿ ಬರ್ಕೊಂಡು ನಾನು 5 ಪಾಠ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ 9ರಲ್ಲಿ, ಇದು ಎಷ್ಟು ಮಾರ್ಕ್ಸಿಗಿದೆ ಅಂತ ಬರ್ಕೊಂಡು ಅದು ಯಾವ ಪಾರ್ಟಲ್ಲಿ ಬರುತ್ತೆ ಅದು ಮುಖ್ಯ ಆಗಿರೋದು. ಈಗ ನಾನು ಹೇಳಿದೆ ಟಾರ್ಗೆಟ್ ಡಿ ಅಂತ 5 ಪಾಠ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, 5ರಲ್ಲೂ 10 ಅಂಕದ ಪ್ರಶ್ನೆಗಳಿಲ್ಲ ಅಂದರೆ ಇಲ್ಲೇ 20 ಮಾರ್ಕ್ಸ್ ಹೋಗಿಬಿಡುತ್ತೆ. ಅದು ರಾಂಗ್ ಪ್ಲಾನ್ ಆಯಿತಾ, ಅದು ತಪ್ಪು ಮಾಡ್ಕೋಬೇಡಿ. ಏನಿಹೋ ಈಗ ನಾನು ನಿಮಗೆ ಕೇಳುತ್ತಿರುವಂಥದ್ದು ಒಂದು ರಿಕ್ವೆಸ್ಟ್, ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಪೊಲಿಟಿಕಲ್ ಸೈನ್ಸು ರಾಜ್ಯಶಾಸ್ತ್ರ ತೆಗೆದುಕೊಂಡು ಎಕ್ಸಾಮನ್ನು ಬರೀತಾ ಇದ್ದೀರೋ 13ನೇ ತಾರೀಕು ಇವತ್ತೇ ನಿಮಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಇಂಗ್ಲೀಷ್ ಮೀಡಿಯಮ್ ಕೀ ಆನ್ಸರ್ ಮಾಡಲ್ ಕ್ವಶನ್ ಪೇಪರಿನ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3, ಪ್ರಿಪೇಟರಿ ಎಕ್ಸಾಮ್ 1, ಪ್ರಿಪೇಟರಿ ಎಕ್ಸಾಮ್ 2, ನನ್ನ ಹತ್ರ ಎಲ್ಲ ಕ್ವಶನ್ ಪೇಪರ್ ಇದ್ದಾವೆ ಸರ್, ಆದರೆ ಕೀ ಆನ್ಸರ್ ಇಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮೇಲ್ ಐ ಡಿ ಇದೇ ಆಗಿರುತ್ತೆ. ನಾನು ನಿಮಗೆ ಟೈಮ್ ಪಾಸ್ ಮಾಡ್ತಾಯಿಲ್ಲ ಕಣ್ರೋ. all in one pdf 99@gmail.com. This is my mail ID, my dear children. I request you, please ಈ ಮಾಡಲ್ ಕ್ವಶನ್ ಪೇಪರ್ 1, 2, 3 ಇಂಗ್ಲೀಷ್ ಮೀಡಿಯಮ್ ಕೀ ಆನ್ಸರ್ ಕಳಿಸಿಕೊಡಿ. 3ರದ್ದು ಕೂಡ ಕೀ ಆನ್ಸರ್ ಕಳಿಸಿಕೊಡಿ. ಕನ್ನಡ ಮೀಡಿಯಮ್ ಇದೆ, ನಾನೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಪ್ರಿಪೇಟರಿ ಎಕ್ಸಾಮ್ 1 and 2 ಇಂಗ್ಲೀಷ್ ಮೀಡಿಯಮ್ ಆಯಿತಾ, ಇದರದ್ದು ಕೂಡ ನೀವೇನು ಮಾಡಬೇಕು, ನನಗೆ ಇಂಗ್ಲೀಷ್ ಮೀಡಿಯಮಿನ ಕೀ ಆನ್ಸರನ್ನು ಕಳಿಸಿಕೊಡಿ. ಈಗ ಮುಗೀತು ರಿಕ್ವೆಸ್ಟು. ಈಗ ಬನ್ನಿ ಸರ್, ನಾನು ಪಾಸ್ ಆಗಬೇಕು, ಏನೇನು ಓದಬೇಕು ಅಂತ. ಪಾಸ್ ಆಗಬೇಕು ಅಂದರೆ ಈ ವಿಡಿಯೋ ಭಾಳ ನಿಮಗೆ ಹೆಲ್ಪ್ ಆಗುತ್ತೆ. ಸರ್ ಐ ವಾಂಟ್ ಟು ಪಾಸ್, ಓನ್ಲಿ ಪಾಸ್ ಆಗಲಿಕ್ಕೆ ಮಾರ್ಕ್ಸ್ ಎಷ್ಟು ಗೊತ್ತಾ? 24. ಯಾಕ್ರೂ ಚಿಂತೆ ಮಾಡ್ತೀರಾ? ಹೆಂಗೆಲ್ಲ ಫೇಲ್ ಆಗೋಕ್ಕಾಗತ್ತೆ? ಯಾವನು ಫೇಲ್ ಆಗೋಲ್ಲ. ಪಾಠೆ 18 ಮಾರ್ಕ್ಸ್ ತಕ್ಕಂತಿದ್ರೆ ಇನ್ನು 6 ಮಾರ್ಕ್ಸ್ ಇಷ್ಟರಲ್ಲಿ ತೆಗಿಯೋಕ್ಕಾಗಲ್ವಾ? ಆಗತ್ತೆ. ಇಲ್ಲಿ ಕೆಲವೊಂದು ಜನರಲ್ ಕ್ವಶನ್ಸ್ ಇರುತ್ತೆ, ನಿಮ್ಮ ದೇಶದ ಅಭಿವೃದ್ಧಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಭಾಳ ಜನರಲ್ ಕ್ವಶನ್ಸು ಭಾಳ ಇರುತ್ತೆ. ಲಾಜಿಕ್ಕಾಗಿ ಬರೀರಿ. 24 ತೆಗೆದು ಭಾಳ ಈಸಿ ಕಂಡ್ರು. ಹಾಗಿದ್ರೆ ಸರ್ ನಾನು ಏನು ಓದಬೇಕು ಅಂದರೆ ನಾನು ಇಷ್ಟೇ ನಿಮ್ಗೆ ಹೇಳೋದು, ಮಾಡಲ್ 1, 2, 3 ಮೊದಲು ಇದೇ 3 ಮಾಡಲ್ ಕ್ವಶನ್ ಪೇಪರನ್ನು ಓದಿ. ಕಡಿಮೆ ಅಂದರೂ 40 ಮಾರ್ಕ್ಸ್ ಪ್ಲಸ್ ಅಂದ್ಕೊಳ್ಳಿ. ಎಕನಾಮಿಕ್ಸಿಗಂತೂ 60 ಮಾರ್ಕ್ಸ್ ಬಂದಿತ್ತು, 55 ಪ್ಲಸ್ಸು. ಇಷ್ಟೇ ಮಾಡಲ್ 1, 2, 3 ಕುತ್ಕೊಂಡು ಇವತ್ತು 3 ಮಾಡಲ್ ಕ್ವಶನ್ ಪೇಪರ್ ಮುಗಿಸೇ ಹೇಳ್ತೀನಿ ನಾನು. ವಿತೌಟ್ ಸೀಯಿಂಗ್ ಐ ಆಮ್ ಏಬಲ್ ಟು ರೈಟ್ ದೋಸ್ ಆನ್ಸರ್ಸ್ ಅಂತ. ಮೊದಲು ಕೂತ್ಕೊಂಡು ಕಾಪಿ ಮಾಡಿ ಬರೀಬೇಕು. ಮಾಡಲ್ ಕ್ವಶನ್ ಪೇಪರ್ ಇಟ್ಕೋಬೇಕು, ಕೀ ಆನ್ಸರು ಇಟ್ಕೋಬೇಕು, ಪ್ರಿಂಟೆಡ್ಡು ನಾನೇ ಕೊಡ್ತೀನಿ ಕಣ್ರಿ, ಚಿಂತೆ ಮಾಡಿಬಿಡಿ. ಮಾಡಲು 2 ಇಟ್ಕೊಂಡು ಒಮ್ಮೆ ನೀವು ಬರೆದು ಕಲೀರಿ. ನೀವು ಮಾಡ್ತಾ ಇರೋದು ತಪ್ಪೇನು ಗೊತ್ತಾ? ಬರೀ ಓದ್ತಾ ಇದ್ದೀರಾ, ಓದೋದ್ರಿಂದ ನಾಳೆ ಎಕ್ಸಾಮಲ್ಲಿ ಹೆಲ್ಪ್ ಆಗೋಲ್ಲ. ಒಮ್ಮೆ ಬರೀರಿ, ನೀವು ಪಾಯಿಂಟ್ ವೈಸ್ ಮಾಡ್ಕೊಂಡು ಇಷ್ಟಿಷ್ಟು ಬರೀಬೇಕಲ್ವಾ, ಜಾಸ್ತಿ ಬರೀಬೇಕು ಪೊಲಿಟಿಕಲ್ ಸೈನ್ಸು. ಹಾಗಾಗಿ ನಾನು ಹೇಳ್ತಿರುವಂಥದ್ದು, ಯಾಕಂದರೆ 5 ಅಂಕದ ಪ್ರಶ್ನೆಗಳು, 10 ಅಂಕದ ಪ್ರಶ್ನೆಗಳು. ಹಾಗಾಗಿ ಕ್ಲಿಯರ್ ಆಯಿತು ಅನಿಸುತ್ತೆ. ಸರ್ ನಾನು ಸ್ವಲ್ಪ ಒಂದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು, FIRST ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಬೇಕು. ನೀವು ಪ್ರಿಪೇಟ್ರಿ 1 ಪ್ಲಸ್ ಪ್ರಿಪೇಟ್ರಿ 2 ಪ್ಲಸ್ ಈ 3 ಮಾಡಲ್ ಕ್ವಶನ್ ಪೇಪರನ್ನು, ಅಲ್ಲಿಗೆ 5 ಕ್ವಶನ್ ಪೇಪರ್ ನಿಮ್ಮ ಕೈಗೆ ಬಂತು. ಈ 5 ಕ್ವಶನ್ ಪೇಪರನ್ನು ನೀವು ಅರ್ಧಕ್ಕೆ ಕೊಡಿದ್ರೆ ನಿಮ್ಮ ಅಂಕಗಳು 60+. ಇದು ಫಿಕ್ಸು. ನಾಳೆ ಎಕ್ಸಾಮ್ ಆದಮೇಲೆ ನೀವೇ ಹೇಳ್ತೀರಾ, ಕರೆಕ್ಟ್ ಇತ್ತು ಸರ್ ನಿಮ್ಮ ಪ್ಲಾನು. ನಾವು ಯಾರ್ದಾರ್ದು ನೋಡಿಕೊಂಡು ಅದನ್ನು ನೋಡಿಕೊಂಡು ಆ ಮೆಟೀರಿಯಲು ಈ ಮೆಟೀರಿಯಲು ಪಾಸಿಂಗ್ ಮೆಟೀರಿಯಲ್, ಈ ಪಾಸಿಂಗ್ ಪ್ಯಾಕೇಜ್ ಅಂದ್ರೇ ಇದು ಕಣ್ರಿ. ಗೌರ್ಮೆಂಟೇ ಹೇಳ್ತಾ ಇದೆ, PUC ಬೋರ್ಡು, ತಮ್ಮ ಪಾಸಿಂಗ್ ಪ್ಯಾಕೇಜೇ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ 1, 2, 3 ತಮ್ಮ, ಬೇರೆದೇನು ಓದಬೇಡ ನೀನು ಅಂತ. ಅದಕ್ಕೆ ಹೇಳ್ತಿರುವಂಥದ್ದು, ಫೋಕಸ್ ಆನ್ ದೋಸ್ ಕ್ವಶನ್ಸ್. ಒಂದು ಕ್ವಶನ್ ಬಿಡಬೇಡಿ, ಬಿಟ್ಟಿದ್ದ ಕ್ವಶನ್ ನಾಳೆ ಎಕ್ಸಾಮಿಗೆ ಬರೋದು. ಈಗ ಸರ್ ನನಗೆ 80ಕ್ಕೆ 80 ಬೇಕು ಸರ್, ನಾನು ರ್ಯಾಂಕ್ ಬರಬೇಕು, 80/80 ಟಾರ್ಗೆಟ್ ಮಾಡಿದ್ದೀನಿ ಅನ್ನೋರು ನೋಡಿ, ಮಾಡಲ್ 1, 2, 3 ಓದಿ, ಪ್ರಿಪೇಟ್ರಿ 1, ಪ್ರಿಪೇಟ್ರಿ 2 ರೆಡಿಯಾಗಿ. ಜೊತೆಗೆ ನಾನು ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ 3 ಕ್ವಶನ್ ಪೇಪರು ನಾನು ಕೊಡ್ತೀನಿ ಸರ್. ಇದು ಯಾವುದೇ ರೀತಿಯಾದಂಥ 10 ವರ್ಷ ಹಿಂದಿಂದು, 5 ವರ್ಷ ಹಿಂದಿಂದು ಕ್ವಶನ್ ಪೇಪರೆಲ್ಲ ಕ್ಲಿಯರಾಗಿ ಹೇಳ್ತಿದ್ದೀನಿ. ದೋಸ್ ಕ್ವಶನ್ ಪೇಪರ್ಸ್ ಆರ್ ವೇಸ್ಟ್. ಬೇಕಂದರೆ ನ್ಯೂ ಬ್ಲೂ ಪ್ರಿಂಟು, ನ್ಯೂ ಸಿಲೆಬಸ್ ಅಂತೀನಿ, ನ್ಯೂ ಬ್ಲೂ ಪ್ರಿಂಟ್, ನ್ಯೂ ಕ್ವಶನ್ ಪೇಪರ್ ಪ್ಯಾಟ್ರನ್, ಹೌದಲ್ವಾ? ಹಾಗೆ ವೇಟೇಜ್ ಆಫ್ ದಿ ಚಾಪ್ಟರ್ ಆಲ್ಸೋ ಡಿಫರ್. ಇದನ್ನು ವಿತ್ ಕೀ ಆನ್ಸರೇ ಕೊಡ್ತೀನಿ, ಟೆನ್ಷನ್ ತಗೋಬೇಡಿ. ಇವತ್ತು ನಾನು ಇಷ್ಟೇ ರಿಕ್ವೆಸ್ಟ್ ಮಾಡುತ್ತಿರುವಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ, ಪ್ಲೀಸ್ ಫೋಕಸ್ ಆನ್ ವೇಟೇಜ್ ಆಫ್ ದಿ ಚಾಪ್ಟರ್, ಬ್ಲೂ ಪ್ರಿಂಟು. ದಯವಿಟ್ಟು ನಮಗೆ ಮೊದಲು ಇಂಗ್ಲೀಷ್ ಮೀಡಿಯಮ್ ಕೀ ಆನ್ಸರನ್ನು ಕಳಿಸಿಕೊಡಿ. ವಿಡಿಯೋದಲ್ಲಿ ಕೆಳಗಡೆ ಪೇಸ್ಟ್ ಮಾಡಿದೆ ಅಂದರೆ ಆಲ್ ಓವರ್ ಕರ್ನಾಟಕ ಪ್ರತಿಯೊಬ್ಬರು ಕೂಡ ನೋಡ್ರಪ್ಪ, ಯಾರಿಗೆ ನೀವು ಇವತ್ತು ಮಕ್ಕಳಿಗೆ ಹೆಲ್ಪ್ ಮಾಡಿದರೆ ದೇವ್ರು ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ನನ್ನ ಜೊತೆ ಆಗತ್ತವೆಲ್ಲ. ನಾನು ಹೇಳ್ತಾ ಇದ್ದೀನಲ್ವಾ, ಅನುಭವದ ಮಾತುಗಳು.
ಪ್ಲೀಸ್ ಒಳ್ಳೆಯದನ್ನು ಮಾಡಿ, ದೇವ್ರು ನಿಮಗೆ 10 ಪಟ್ಟು ಒಳ್ಳೆಯದನ್ನು ಮಾಡ್ತಾನೆ. 1 ರೂಪಾಯಿ ಬಡವರಿಗೆ ಕೊಡಿ, ದೇವ್ರು ನಿಮ್ಗೆ 10 ರೂಪಾಯಿನ ಕೊಡ್ತಾನೆ. ಅದು ನಿಮಗೆ ಕಾಣಲ್ಲ ಇವತ್ತು, ಆಯಿತಾ? ನೋಡಿ ವಿದ್ಯಾರ್ಥಿಗಳೇ, ಇಷ್ಟೇ ನಾನು ಹೇಳುವಂಥದ್ದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಬ್ಬರಿಗೂ ಕೂಡ ಬ್ಲೂ ಪ್ರಿಂಟು ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ವೇಟೇಜ್ ಆಫ್ ದಿ ಚಾಪ್ಟರ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲಿಯರ್? ಹಾಗೂ ಈ ಪಾಸ್ ಆಗಲಿಕ್ಕೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಇಂಗ್ಲೀಷ್ ಮೀಡಿಯಮ್ಮು ಕನ್ನಡ ಮೀಡಿಯಮ್ ಎರಡೂ ಕೂಡ ಇರುತ್ತೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಮಾಡಲ್ ಕ್ವಶನ್ ಪೇಪರ್ 1, 2, 3 ಅದರ ಕೀ ಆನ್ಸರ್ ಕೂಡ ಕನ್ನಡ ಮೀಡಿಯಮ್ ಇದೆ. ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಓನ್ಲಿ ಕನ್ನಡ ಮೀಡಿಯಮ್ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಮಕ್ಕಳು ಕಳಿಸ್ಕೊಟ್ಟ ತಕ್ಷಣ, ಮಕ್ಕಳಂದರೆ ನೀವೇ ನೋಡ್ತಾ ಇರೋರು, ಇಂಗ್ಲೀಷ್ ಮೀಡಿಯಮ್ನವರು ದಯವಿಟ್ಟು ನಿಮ್ಮ ಹತ್ರ ಇದ್ದೇ ಇರುತ್ತೆ, ಕಳಿಸ್ಕೊಟ್ರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆ 3 ಮಾಡಲ್ ಕ್ವಶನ್ ಪೇಪರಿನ ಕೀ ಆನ್ಸರ್ ಅಟ್ಯಾಚ್ ಮಾಡಿ ಕೊಡ್ತೇನೆ. ವಿದ್ಯಾರ್ಥಿಗಳು ಯೂಟಿಲೈಸ್ ಮಾಡಿಕೊಂಡು ನಿಮಗೆ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಳ್ತಾರೆ. ನಿಮ್ಮ ಎಕ್ಸಾಮ್ ಕೂಡ ಚೆನ್ನಾಗಾಗಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.